ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ. ಬಿಗ್ ಬಾಸ್ ಕಥೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಶ್ರೀದಾಸ್. ಇನ್ನು ನೆನ್ನೆಯ ಬಿಗ್ ಬಾಸ್ ಎಪಿಸೋಡ್ನ ಹೈಲೈಟ್ಸ್ ಏನಾಗಿತ್ತು ಅಂತ ಹೇಳಿ ಮಾತಾಡ್ತಾ ಹೋಗೋಣ. ಬಹಳ ಪ್ರಮುಖವಾಗಿ ನಾಮಿನೇಷನ್ ಏನು ಮೊನ್ನೆ ಅರ್ಧಕ್ಕೆ ನಿಂತಿತ್ತು, ಆ ಒಂದು ನಾಮಿನೇಷನ್ ಪ್ರಕ್ರಿಯೆ ಕೂಡ ಕಂಟಿನ್ಯೂ ಆಯಿತು. ಜೊತೆಗೆ ಬಿಗ್ ಬಾಸ್ ಸೀಸನ್ 11 ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಗೆ ಈ ಬಾರಿ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಗಿಲ್ಲಿ ಅವರ ಒಂದು ಗುರಿಗೆ ತುತ್ತಾಗ್ತಾರ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಎಷ್ಟೆಲ್ಲ ಇರಿಟೇಟ್ ಮಾಡ್ತಾರೆ ಅನ್ನೋದ್ರ ಕುರಿತಂತೆ ಮತ್ತಷ್ಟು ನಾವು ಮಾತನಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕಥೆ ನಮ್ಮ ಜೊತೆ. ನೆನೆಯ ಎಪಿಸೋಡ್ನ ಕುರಿತಂತೆ ಮಾತನಾಡೋದಕ್ಕೆ ಕಲೀಗ್ ಜಾಯ್ನ್ ಆಗಿದ್ದಾರೆ. ಸೊ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ಹೆಲೋ ರಘುವೀರ್, ವೆಲ್ಕಮ್ ಟು ದಿ ಶೋ. ನಮಸ್ತೆ ಮೇಡಮ್. ರಘುವೀರ್, ಮೊದಲನೇದಾಗಿ ಆ್ಯಕ್ಚುಲಿ ನಾಮಿನೇಷನ್ ಪಾರ್ಟ್ ಅಂತ ಏನು ಮೊನ್ನೆ ಅಲ್ಲಿಗೆ ಎಂಡ್ ಆಗಿತ್ತು, ಅದು ನೆನ್ನೆ ಕಂಟಿನ್ಯೂ ಆಗಿದೆ. ಜೊತೆಗೆ ಅಶ್ವಿನಿ ಅವರು ಧ್ರುವಂತ್ ಅವರ ನೇಮನ್ನು ಚೂಸ್ ಮಾಡ್ತಾರೆ, ನಾಮಿನೇಟ್ ಮಾಡ್ತಾರೆ. ಕೊಟ್ಟಿರುವಂಥ ರೀಸನ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು? ಹೌದು, ಅಂದರೆ ಈಗ ಧ್ರುವಂತ್ ಅವ್ರದ್ದು, ಅಶ್ವಿನಿ ಅವ್ರದ್ದು, ಜಾನ್ವಿ ಅವ್ರದ್ದು ಈ ಹಿಂದಿನ ವಾರಗಳಲ್ಲಿ ಒಳ್ಳೆ ಫ್ರೆಂಡ್ಶಿಪ್ಪನ್ನು ನೋಡಿದ್ವಿ. ನಾವು ಅಂದ್ಕೊಂಡಿದ್ವಿ ಇವ್ರು 3 ಜನ ಗ್ರೂಪ್ ಆಗಿ ಆಟ ಆಡ್ತಿದ್ದಾರೆ. ಎಲ್ಲೋ ಒಂದು ಕಡೆ ಅದು ಸರಿಯಾಗಿ ಆಟನೂ ಆಡ್ತಾ ಇರಲಿಲ್ಲ. ಒಂದು ಗುಂಪಾಗಿ ಆಟ ಆಡಿ ಮತ್ತೊಂದು ಬೇರೆ ಒಂದು ಸ್ಪರ್ಧಿಗಳ ವಿರುದ್ಧ ಹಿಂದ್ಗಡೆಯಿಂದ ಮಾತಾಡೋದಾಗಿರಲಿ, ಅಥವಾ ಅವ್ರ ವಿರುದ್ಧ ಗುಂಪುಗಾರಿಕೆಯಿಂದ ಕಳಪೆ ಕೊಡೋದು, ನಾಮಿನೇಷನ್ ಮಾಡಬೇಕು, ಇವರನ್ನೇ ನಾಮಿನೇಷನ್ ಮಾಡಬೇಕು, ಟಾರ್ಗೆಟ್ ಮಾಡಬೇಕು ಅನ್ನೋ ವಿಚಾರಗಳನ್ನೆಲ್ಲ ನೇರವಾಗಿ ಮಾತಾಡ್ತಾ ಇದ್ರು. ಇಂತಿಂಥವ್ರನ್ನ ಹೊಡಿಬೇಕು, ಇಂತಿಂಥವ್ರ ಫ್ರೆಂಡ್ಶಿಪ್ಪನ್ನು ದೂರ ಮಾಡಬೇಕು ಅನ್ನೋ ಮಾತುಗಳನ್ನೆಲ್ಲ ಆಡ್ತಿದ್ರು. ಆದರೆ ಅವರಿಗೆ ರಿವರ್ಸ್ ಆಯಿತು. ಏನಂದರೆ ಧ್ರುವಂತ್ ಅವರು ಮತ್ತು ಜಾನ್ವಿ ಅವರು ಮತ್ತು ಅಶ್ವಿನಿ ಗೌಡ ಅವರ ಫ್ರೆಂಡ್ಶಿಪ್ ಭಾಳ ದಿನಗಳ ತನಕ ಉಳಿಲಿಲ್ಲ. ಕೆಲವೇ 4 ದಿನದ ಒಳಗೆ ಅವರ ಒಂದು ಫ್ರೆಂಡ್ಶಿಪ್ ಮುರಿದೋಗುತ್ತೆ ಒಂದು ಟಾಸ್ಕ್ ಅಂತ ವಿಚಾರ ಬಂದಲ್ಲಿ. ಅದರಿಂದ ಅವರಿಬ್ರು ಈಗ ಯಾವ ರೀತಿ ಆಗಿದ್ದಾರೆ ಅಂದರೆ ಹಾವು ಮುಂಗಿಸಿತಾರೆ. ಧ್ರುವಂತ್ ಅವರು, ಅಶ್ವಿನಿ ಅವರು ಬೇರೆ ಬೇರೆ ಒಂದು ದಿಕ್ಕಲ್ಲಿ ಆಟ ಆಡ್ತಾ ಇದ್ದಾರೆ. ಅಲ್ಲಿ ಏನಾಗಿದೆ ಅಂದರೆ ಧ್ರುವಂತ್ ಅವರು ಅಶ್ವಿನಿ ಮತ್ತು ಜಾನ್ವಿ ಅವರನ್ನು ನೇರವಾಗಿ ನಾಮಿನೇಟ್ ಮಾಡೋದಾಗಿರಲಿ, ಅಥವಾ ಮತ್ತೆ ಈಗ ಅಶ್ವಿನಿ ಮತ್ತು ಜಾನ್ವಿ ಅವರ ಅಪೋನೆಂಟ್ ಆಗಿ ಅವರೇ ಪ್ರತಿಸ್ಪರ್ಧಿಯಾಗಿ ಗಿಲ್ಲಿ ಅವರನ್ನು ಹೇಳ್ಕೊತಾರಲ್ಲ, ಅವ್ರ ಕಡೆ ಹೋಗಿ ಕುತ್ಕೊಳ್ಳೋ ವಿಚಾರ ಆಗಿರ್ಬೋದು ಧ್ರುವಂತ್ ಅವ್ರು ಮಾಡ್ತಾ ಇದ್ರೆ, ಇದು ಎಲ್ಲೋ ಗಿಲ್ಲಿ ಇವರಿಗೆ ಅಶ್ವಿನಿ ಅವರಿಗೆ ಮತ್ತು ಜಾನ್ವಿ ಅವರಿಗೆ ಅದು ಇಷ್ಟ ಆಗಿಲ್ಲ. ಇವರು ಮತ್ತು ಅಶ್ವಿನಿ ಅವರು ಕೆಲವೊಂದು ಎಲ್ಲ ಅವ್ರಿಗೆ ಏನಂದರೆ ಅಶ್ವಿನಿ ಅವರಿಗೆ ಎಲ್ಲ ವಿಷಯದಲ್ಲೂ ತಾನು ಮಾಡಿರೋದು ತಪ್ಪನ್ನು ಒಬ್ಬರು ಸರಿ ಅಂತ ಹೇಳಬೇಕು ಜಾನ್ವಿ ಅವ್ರ ರೀತಿ. ಅದು ಧ್ರುವಂತ್ ಅವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡಿದ್ರು. ಧ್ರುವಂತ್ ಅವರು ಅದಕ್ಕೆ ಸರಿಯಾಗಿ ಬೆಂಬಲ ಕೊಟ್ಟಿಲ್ಲ. ಆ ಒಂದು ರೀಸನಲ್ಲಿ ಅವ್ರ ಮೇಲೆ ಭಿನ್ನಾಭಿಪ್ರಾಯಗಳು ಮೂಡಿದ್ವು. ಅಲ್ಲಿ ಇಬ್ಬರು ಒಬ್ರಿಗೊಬ್ರು ನಾಮಿನೇಟ್ ಮಾಡ್ಕೊತಾರೆ. ಎಲ್ಲಂದ್ರೆ ಜಾನ್ವಿ ಮತ್ತು ಅಶ್ವಿನಿ ಅವರು ಧ್ರುವಂತ್ ಅವರನ್ನು ನಾಮಿನೇಟ್ ಮಾಡ್ತಾರೆ, ಧ್ರುವಂತ್ ಅವರು ಅವರಿಬ್ಬರನ್ನೇ ನಾಮಿನೇಟ್ ಮಾಡ್ತಾರೆ. ಆ ಹಿಂದಿನ ಒಂದು ಏನು ಅವ್ರ ಮೇಲೆ ಭಿನ್ನಾಭಿಪ್ರಾಯಗಳಿತ್ತಲ್ಲ, ಅದು ನಾಮಿನೇಷನ್ ಹೊರ ಹಾಕಿದ್ದಾರೆ ಇಬ್ರು. ಸೊ ಇನ್ನು ಕಾವ್ಯ ಅಂತ ಬಂದಾಗ ಜಾನ್ವಿ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಜೊತೆಗೆ ಕೊಟ್ಟಿರುವಂತಹ ರೀಸನ್ ಕೂಡ ಎಲ್ಲೋ ಒಂದು ಕಡೆ ಫೇರ್ ಅನ್ಸುತ್ತೆ. ಬಿಕಾಸ್ ಅಶ್ವಿನಿ ಗೌಡ ಬಿಟ್ರೆ ಬೇರೆ ಯಾರು ಇಲ್ವೇ ಇಲ್ಲ. ನಿಮಗೆ ಯಾರಾದ್ರೂ ಒಬ್ರು ಏನಾದ್ರೂ ಆಟ ಆಡಬೇಕು ಟಾಸ್ಕ್ ಅಂತ ಬಂದಾಗ ಒಬ್ರು ಸಪೋರ್ಟ್ ಬೇಕೇ ಬೇಕಾ ನಿಮಗೆ ಅಂತ ಕ್ವಶನ್ ಮಾಡ್ತಾರೆ. ಏನ್ ಹೇಳ್ತೀರಾ? ಹೌದು, ನಾವು ನೋಡಿದ್ವಿ ಜಾನ್ವಿ ಅವರು ಈ ಹಿಂದಿನ ಸ್ಟಾರ್ಟಿಂಗ್ ಏನು 2 ವಾರಗಳೇನ ಇದು ಅವರು ಅಶ್ವಿನಿ ಅವರ ಏನ್ ಮಾಡಿದ್ರು, ಅವ್ರು ತಪ್ಪು ಮಾಡಿದ್ರು ಅವರಿಗೆ ಸರಿ ಅನ್ನೋದು, ಮತ್ತೆ ಕ್ಲಾಸ್ಗಳನ್ನ ಎಲ್ಲ ಸಹ ಎದುರಿಸಿರ್ತಾರೆ. ಆದ್ರೆ ನೆಕ್ಸ್ಟ್ ಅದೇ ಒಂದು ಕೆಲವೊಂದು 3ನೇ ವಾರ 4ನೇ ವಾರದಲ್ಲಿ ಏನಾಗ್ಬಿಡುತ್ತೆ ಅಂದರೆ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದ ತಕ್ಷಣ ಅದೊಂದು ಟಾಸ್ಕ್ ಆಗುತ್ತೆ. ಅಲ್ಲಿ ಆ ವೈಲ್ಡ್ ಕಾರ್ಡ್ ಎಂಟ್ರಿ ಅವರು ಅದೇ ಹೇಳಿರ್ತಾರೆ, ಹೊರಗಡೆ ನೀವು ರಾಂಗ್ ಆಗಿ ಪೋರ್ಟ್ರಿ ಆಗ್ತಿದ್ದೀರಾ, ಆ ರೀತಿ ಹೇಳಿದಾಗ ಅಳೋದಾಗಿರ್ಬೋದು. ನೆಕ್ಸ್ಟ್ ಮುಂದಿನ ಒಂದು ಟಾಸ್ಕಲ್ಲಿ ಅವರು ಇಬ್ಬರು ವಿರುದ್ಧ ನಿಂತ್ಕೊತಾರೆ, ಅಶ್ವಿನಿ ಅವರು ಜಾನ್ವಿ ಅವರು ಇಬ್ಬರು ಜಗಳ ಆಡೋ ರೀತಿಯಲ್ಲಿ ಜನಗಳಿಗೆ ಮೋಸ ಮಾಡಿದ್ರು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವ್ರು ನೇರವಾಗಿ ಹೇಳ್ಬಿಡ್ತಾರೆ, ಇಲ್ಲ ನಾವಿಬ್ರು ಮಾತಾಡ್ಕೊಂಡೇ ಜಗಳ ಆಡ್ಕೊಂಡಿದ್ವಿ, ಆ ರೀತಿ ಪದಗಳನ್ನೆಲ್ಲ ಅವ್ರು ಮಾತಾಡಿದ್ರು. ಮತ್ತೆ ಅವರೊಂದು ಪ್ರೀ ಪ್ಲಾನ್ಡ್ ಆಗಿ ಒಂದು ಜಗಳ ಆಡೋ ರೀತಿಯಲ್ಲಿ ಹೊರಗಡೆ ಜನರಲ್ಲೂ ಗುರ್ಸ್ಕೊಂಡಿದ್ರು. ಅದಾದ ನಂತರ ಜಾನ್ವಿ ಅವರಿಗೆ ಮತ್ತು ಅವ್ರಿಗೆ ಏನಂದ್ರೆ ಒಂದು ಒಬ್ಬಂಟಿಯಾಗಿ ಇರೋ ಫೀಲೇ ಬಂತು. ಅವರು ಎಷ್ಟು ದಿವಸ ಅವ್ರು ಏನು ಆಡ್ಬೇಕು ಅನ್ಕೊಂಡಿದ್ರಲ್ಲ, ಜಗಳ ಆಡಿ ಜನರ ಹತ್ರ ಒಳ್ಳೆಯವ್ರು ಅನ್ಸ್ಕೊಳ್ಬೇಕು ಅನ್ನೋದು ಏನಿತ್ತಲ್ಲ ಅವರಲ್ಲಿ, ಇಂಡಿವಿಜುವಲ್ ಆಗಿ ನಾವು ಸ್ಟ್ರಾಂಗ್ ಅಂತ ತೋರಿಸ್ಕೊಳ್ಬೇಕಿತ್ತಲ್ಲ, ಅದು ಅವ್ರ ಹತ್ರ ಭಾಳ ದಿನ ಆಗೇ ಇಲ್ಲ. ಮತ್ತವರು ಅಶ್ವಿನಿ ಹಿಂಬಾಲಕರಾಗೆ ಸೇರ್ಕೊಂಡ್ಬಿಡ್ತಾರೆ. ಅವ್ರ ಅಶ್ವಿನಿ ಗೌಡ ಅವ್ರ ಏನು ತಪ್ಪು ಸರಿ ತಪ್ಪುಗಳಿಗೂ ಅವರ ಒಂದು ಕೂಗನ್ನ
ಕೊಡ್ತಾ ಹಾಗೆ ಅಂತ ಹೋಗೋದು, ಅವ್ರ ಹಿಂದೆ ಹೋಗೋದನ್ನೇ ಕಂಟಿನ್ಯೂ ಮಾಡ್ತಾರೆ. ಈ ಒಂದು ಇದು ವಿಚಾರದಲ್ಲಿ ಜಾನ್ವಿ ಅವರು ಇಂಡಿವಿಜುವಲ್ ಗೇಮ್ ಅನ್ನ ಇದುವರೆಗೂ ಗುರ್ಸ್ಕೊಂಡಿಲ್ಲ. ಜಾನ್ವಿಯಿಂದಾನೇ ಅವರು, ಅಶ್ವಿನಿ ಅವರಿಂದಾನೇ ಜಾನ್ವಿ ಅಂತ ಅವರು ಪುನಃ ಅದನ್ನೇ ಅವರು ಪ್ರೂವ್ ಮಾಡ್ಕೊತಾ ಇದ್ದಾರೆ. ಆ ಒಂದು ವಿಚಾರದಲ್ಲಿ ಕಾವ್ಯ ಅವರು ಜಾನ್ವಿ ಅವರಿಗೆ ಆ ಒಂದು ರೀಸನ್ ಕೊಟ್ಟಿರೋದು ಕರೆಕ್ಟ್, 100% ಕರೆಕ್ಟ್ ಆಗಿದೆ. ಮತ್ತೆ ಅವರು ಅಶ್ವಿನಿಗೂ ಒಂದು ಕಾರಣ ಕೊಡ್ತಾರೆ, ಏನಂದ್ರೆ ನೀವು ಈ ಮನೆಯಲ್ಲಿ ನಿಮ್ಗೆ ಇದೇ ರೀತಿ ಪ್ರವೋಕ್ ಮಾಡ್ತಾರೆ, ಇಲ್ಲಿರೋ ಆಟನೇ ಅದು. ಬಿಗ್ ಬಾಸ್ ಮನೆಯಲ್ಲಿ ಬೇಕಾಗಿರೋ ಆಟ ಅಂದ್ರೆ ಅದೇ, ಒಬ್ರನ್ನೊಬ್ರ ಹಿಂದಿಟ್ಟು ಮುಂದೆ ಹೋಗೋ ಆಟ ಆಗಿರ್ಬೋದು, ಪ್ರವೋಕ್ ಮಾಡೋದಾಗಿದ್ದು. ನೀವು ಈ ಫಸ್ಟ್ ಹಾಫಲ್ಲೇ ನೀವು ಈ ರೀತಿ ನಿಮ್ಮ ಹತ್ರ ಆಗಿಲ್ಲ ಅಂತ ನೀವು ಬಿಟ್ಕೊಟ್ಟು ಮನೆಗೆ ಹೋಗ್ತೀರಾ ಅಂದ್ರೆ ನೀವು ವೀಕ್ ಕಂಟೆಸ್ಟೆಂಟ್ ಅಂತ ಹೇಳಿ ಅವರಿಗೆ ನಾಮಿನೇಟ್ ಮಾಡ್ತೀವಿ, ಪ್ರೂವ್ ಆಗುತ್ತೆ. ಆ ಒಂದು ವಿಚಾರದಲ್ಲಿ ಅಶ್ವಿನಿ ಗೌಡ ಅವರಿಗೂ ಇಬ್ಬರಿಗೂ ಕೊಟ್ಟಿರುವಂತ ರೀಸನ್ ತುಂಬಾ ಫೇರ್ ಆಗಿತ್ತು, 100% ಕರೆಕ್ಟ್ ಆಗಿತ್ತು. ಒಳ್ಳೆ ಆಟನೇ ಆಟ ಆಡ್ತಿದ್ದಾರೆ. ಕಾವ್ಯ ಅವರ ಒಪಿನಿಯನ್ ಮತ್ತೆ ಸ್ಟ್ಯಾಂಡ್ ಅವ್ರದ್ದು ಕರೆಕ್ಟ್ ಆಗಿರುತ್ತೆ. ಆ ಒಂದು ಆಟ ಮತ್ತೆ ಎಲ್ಲಿ ಒಪಿನಿಯನ್ ಕೊಡಬೇಕು ಅಲ್ಲಿ ಸರಿಯಾದ ಒಪಿನಿಯನ್ನೇ ಕೊಡ್ತಾ ಇದ್ದಾರೆ ಅನ್ಸುತ್ತೆ ಮೇಡಮ್. ಇನ್ನು ಅಭಿ ಮಾಡಿದ ಒಂದು ಎಡವಟ್ಟಿಂದ ಪಾಪ ರಘು ಕತೆ ಡೈರೆಕ್ಟ್ ಆಗಿ ನಾಮಿನೇಟ್ ಆಗೋಂಗಾಯ್ತು. ಜೊತೆಗೆ ಅವರಿಬ್ರು ಒಂದು ಮಾತುಕತೆ ನಡೆಸ್ತಾರೆ. ಆ ಕನ್ವರ್ಸೇಷನ್ ಬಗ್ಗೆ ಹೌದು, ಈಗ ಅಭಿಷೇಕ್ ಅವರು ಎಷ್ಟೇ ಜಸ್ಟಿಫಿಕೇಶನ್ ಕೊಟ್ಟರು ಅದ್ರ ರೀಸನ್ ಅದು ಅಷ್ಟೇ ಇರುತ್ತೆ. ಅವ್ರಿಗೆ ಏನಂದ್ರೆ ಅವರನ್ನ ಅವರು ಉಳ್ಕೊಳ್ಬೇಕು, ಮತ್ತೆ ಹಳೆ ಒಂದು ಗ್ರಜ್ಜಸ್ ಅನ್ನ ಇಲ್ಲಿ ಹಾಕೋದು ಎಷ್ಟು ಮಟ್ಟಿಗೆ ಸರಿ ಅಂತ ಅವ್ರಿಗೆ ಅವರೇ ಕ್ವಶನ್ ಮಾಡ್ಬೇಕಾಗತ್ತೆ. ಹೌದು, ಅಂದ್ರೆ ಇವರು ಮನೆಯ ಕ್ಯಾಪ್ಟನ್ ಆಗಿರ್ತಾರೆ, ಇವರಿಗೊಂದು ನೇರವಾಗಿ ನಾಮಿನೇಟ್ ಮಾಡೋದು ಒಂದು ಅವಕಾಶ ಇರೋದ್ರ ಜೊತೆಲಿ ಅಲ್ಲಿ ಬಿಗ್ ಬಾಸ್ ಮೊದಲೇ ಒಂದು ಹೇಳಿರ್ತಾರೆ, ಏನಂತ ಹೇಳಿದ್ರೆ ಈಗ ನೀವು ನೇರವಾಗಿ ನಾಮಿನೇಟ್ ಮಾಡಿದ್ರು ಅವರು ಬೇರೆಯೊಬ್ಬರನ್ನ ನಾಮಿನೇಟ್ ಮಾಡೋ ಅರ್ಹತೆನೂ ಕಳ್ಕೊಳ್ತಾರೆ ಅನ್ನೋ ಒಂದು ಮಾತನ್ನ ಹೇಳಿರ್ತಾರೆ. ಅಭಿಷೇಕ್ ಅವರು ಮತ್ತೆ ಅವರು ಒಂದು ಗೇಮ್ ಪ್ಲೇ ಅಥವಾ ಗೇಮ್ ಪ್ಲಾನ್ ತರ ರೀತಿಲೋ ಅಥವಾ ಬೇರೆ ಒಂದು ರೀತಿಲಿ ಯಾರು ಅರ್ಹ ಇರ್ತಾರೆ ಅವರನ್ನ ನಾಮಿನೇಟ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಎಂಡ್ ಆಫ್ ದ ಡೇ ಅದು ಅಭಿಷೇಕ್ ಅವ್ರ ಒಪಿನಿಯನ್ ಆಗಿರುತ್ತೆ, ಅವ್ರಿಗೆ ಯಾರು ಬೇಕೋ ಅವರನ್ನೇ ನಾಮಿನೇಟ್ ಮಾಡ್ತಾರೆ. ಅದು ಅವ್ರ ಗೇಮ್ ಸ್ಟ್ರಾಟಜಿ ಆಗಿರ್ಬೋದು. ರಘು ಅವರನ್ನ ಮನೆಗೆ ಕಳಿಸಿ ತಮ್ಮ ಒಂದು ಸ್ಥಾನ ಭದ್ರಪಡಿಸ್ಕೊಳ್ಳೋದು ಅವರ ಒಂದು ಆ ಗೇಮ್ ಪ್ಲೇನೂ ಆಗಿರ್ಬೋದು. ಆ ಒಂದು ವಿಚಾರದಲ್ಲಿ ಅಭಿಷೇಕ್ ಅವರು ಅದನ್ನ ಅದೇ ರೀತಿ ಜಸ್ಟಿಫಿಕೇಶನ್ ಕೊಟ್ಟರು. ಅದನ್ನ ನಮ್ಗೆ ಅದನ್ನ ನೋಡೋರಿಗೂ ಅದು ಸರಿ ಅಂತ ಅನಿಸಿಲ್ಲ ಮೇಡಮ್. ಓಕೆ, ಇನ್ನು ಸವಿರುಚಿ ಪ್ರೋಗ್ರಾಮ್ ಆಂಕರಿಂಗು ಮತ್ತೆ ನಿನ್ನೆ ಕೂಡ ಶುರುವಾಯ್ತು ಅಲ್ಲಿ. ಆ ಟೈಮಲ್ಲಿ ಜಾನ್ವಿ ಅವರು ಮತ್ತೆ ಅದೇ ಟ್ರಿಗರು, ಅದೇ ಗಾಸಿಪ್, ಅದೇ ಇಲ್ಲ ನಾಮಿನೇಟ್ ಮಾಡಿದ್ದು ಕೂಡ ಅದೇ ವಿಚಾರ. ಅದಾದ್ರ ಮೇಲೆ ಅಲ್ಲಿಗೆ ಮುಗಿತು ಅಂತ ಹೋದ್ರೆ ನಿನ್ನೆ ಕೂಡ ಅದೇ ವಿಷಯ ಇಟ್ಕೊಂಡು ಮತ್ತೆ ಗಿಲ್ಲಿ ಮತ್ತೆ ಕಾವ್ಯನ ಮೇಲೆ ಅದೇ ರೀತಿ ಮಾತು ಶುರು ಮಾಡ್ತಾರೆ. ಏನ್ ಹೇಳ್ತಾರೆ? ಜಾನ್ವಿ ಮತ್ತೆ ಅಶ್ವಿನಿ, ಈ ಒಂದು ಟಾಪಿಕ್ ಅಲ್ಲಿ ಅಶ್ವಿನಿ ಹೆಸರಾಯ್ತಲ್ಲ, ಜಾನ್ವಿ ಅವ್ರದ್ದು ಹೇಳ್ಬಿಡ್ತೀನಿ. ಇವ್ರದ್ದು ಏನಂದ್ಬಿಟ್ರೆ ಅಂದ್ರೆ ಈ ಹೇಳ್ದೆ ವಿಚಾರನ ಹೇಳಿದ್ದಾರೆ ಅನ್ನೋ ಒಂದು ಮಾತುಗಳ ಬೇರೆ ಕಂಟೆಸ್ಟೆಂಟ್ ಈ ಹೇಳ್ದಿರೋ ವಿಚಾರನ ಹೇಳಿದ್ದಾರೆ ಅಂತ ಹೇಳಿಲ್ಲ ಅಂತಲ್ಲ, ಅಷ್ಟು ಆರ್ಗ್ಯೂ ಮಾಡ್ತಿದ್ರು ಕೂಡ ಅದನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಹೌದು, ಒಂದು ಮತ್ತೆ ಬೇರೆಯವರು ಹೇಳ್ದಿರೋ ಪದಗಳನ್ನ ಹೇಳಿದ್ದಾರೆ ಅನ್ನೋದು, ತಾವ್ ಹೇಳ್ದೇ ಇರೋ ಪದನ ಹೇಳಿರೋ ಪದನ ಹೇಳಲಿಲ್ಲ ಅಂತ ಹೇಳಿ ಸುಳ್ಳು ಮಾತಾಡೋದನ್ನ ನಾವು ಸಾಕಷ್ಟು ಬಾರಿ ಕಂಡಿದ್ದೇವೆ ಜಾನ್ವಿ ಅವ್ರದ್ದು. ಅದೇ ರೀತಿ ನಿನ್ನೆ ಹೇಳ್ದೇ ಇರೋ ಪದ, ಅಲ್ಲಿ ಯಾವುದೇ ಕಂಟೆಸ್ಟೆಂಟ್ ಆ ಒಂದು ಶೋ ಬಗ್ಗೆ ಸಣ್ಣದಾಗಿ ಮಾತಾಡಿಲ್ಲ. ನಾವು ಆ ಶೋ ಮಾಡೋದು ಬೇಡ, ಬೇರೆ ಶೋ ಮಾಡೋಣ ಅಂತ ಈ ಆಂಗಲ್ ಅಲ್ಲಿ ಹೇಳಿರ್ತಾರೆ. ಈ ಒಂದು ಶೋ ನಾನು ಈ ಶೋ ಮಾಡಲ್ಲ, ಬೇರೆ ಶೋ ಮಾಡ ಅಂತ ಹೇಳೋದಕ್ಕೂ ಒಂದು ಚಿಕ್ಕ ಶೋ ಅಂತ ಹೇಳೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಅದನ್ನ ಅವರು ತಪ್ಪರ್ಥದಲ್ಲಿ ಅಂದ್ರೆ ಜನಗಳಿಗೆ ಅದನ್ನ ತಪ್ಪಾಗಿ ಪೋರ್ಟ್ರೇ ಮಾಡೋದಾಗಿರ್ಲಿ, ಈ ಒಂದು ತಪ್ಪನ್ನ ಎತ್ತಿ ಹಿಡಿಯೋದಾಗಿರ್ಲಿ, ತಪ್ಪು ಆಗಿದ್ದಿದ್ರೆ ಎತ್ತಿ ಹಿಡಿದಿದ್ರೆ ಅದು ಒಪ್ಕೊಳ್ಬೋದು. ಅದು ಅವರು ಆ ರೀತಿ ಹೇಳೇ ಇಲ್ಲ. ಇವರು ಅದನ್ನ ಬೇರೆ ರೀತಿಯಲ್ಲಿ ತಿರುಚಿ ಹೇಳೋಕೆ ಹೊರಟಿದ್ರು ಜಾನ್ವಿ ಅವರು. ನಾವು ನೋಡಿದ್ವಿ, ಅದು ನೇರವಾಗಿ ಗೊತ್ತಾಗ್ತಿತ್ತು ಅಲ್ಲಿ. ನಾವು ಈಗ ಅದನ್ನ ರಿವೈಂಡ್ ಮಾಡು ನೋಡಿದ್ವಿ ಯಾವ ರೀತಿ ಹೇಳಿದ್ರೆ ಅಂತ. ಅಲ್ಲಿ ಕಾವ್ಯ ಅವರು ಹೇಳಿರೋದು ಈ ಶೋ ಮಾಡೋದು ಬೇಡ, ನಾವು ಮತ್ತೊಂದು ಬೇರೆ ಶೋ ಮಾಡೋಣ ಅಂತ ಹೇಳಿದ್ದು. ಅಂದ್ರೆ ದೊಡ್ಡ ಶೋ ಅಂತಾನು ಹೇಳಿಲ್ಲ ಅಲ್ಲಿ, ವಿಷಯ ಅಂತ ಹೇಳಿ ಬೇಡ ಅಂತ ಆ ರೀತಿ ಅವರು ಜಸ್ಟಿಫಿಕೇಶನ್ ಅಲ್ಲೇ ಕೊಟ್ಟಿರ್ತಾರೆ. ಅಲ್ಲೂ ಅವರು ಅದೇ ರೀತಿ ಗಿಲ್ಲಿ ಅವರನ್ನ ಎಷ್ಟು ತುಳಿಬೇಕು ಅಷ್ಟು ತುಳಿಯೋಕೆ ಪ್ರಯತ್ನ ಪಟ್ರು. ನಿನ್ಗೆಲ್ಲಿ ಕನ್ನಡನೇ ಬರಲ್ಲ, ಅಕಾರ ಅಂತೆಲ್ಲ ಹೇಳೋದು ಅವೆಲ್ಲ ಸರಿಯಲ್ಲ. ಇಲ್ಲಿ ಆಂಕರಿಂಗ್ ಮಾಡೋದಕ್ಕೆ ಅದು ಅವರ ಎಬಿಲಿಟಿ ಮೇಲೆ ಕೊಡ್ತಾರೆ. ಈಗ ನಾವು ನೋಡಿದ್ವಿ ಅಂತ ರಿಯಾಲಿಟಿ ಶೋಗಳಲ್ಲಿ ಎಲ್ಲಾ ಪರಿಣಿತರಿದ್ದವರೇ ಮಾಡ್ಬೇಕಂತನೂ ಏನಿಲ್ಲ. ಅಲ್ಲಿ ಏನ್ ಅಗತ್ಯ ಇರುತ್ತೆ, ಯಾರು ಮಾಡ್ಬೇಕು ಅನ್ಸಿದ್ರೆ ಅವರಿಗೆ ಮಾಡಕ್ ಕೊಡ್ತಾರೆ. ನಾವು ನೋಡಿದ್ವಿ ಅಷ್ಟು ಮಾತಾಡೋರು ಆಂಕರಿಂಗ್ ನ ಬಿಟ್ಟು ಈಗ ಗಿಲ್ಲಿ ತರ ಕಾಮಿಡಿ ಮಾಡಿ ಎಂಟರ್ಟೈನ್ಮೆಂಟ್ ಮಾಡು ಅಂತ ಹೇಳಿದ್ರೆ ಅವ್ರನ್ನೆಲ್ಲ ಕಂಪೇರ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅವ್ರು ಯೋಚನೆ ಮಾಡ್ಬೇಕಿತ್ತು ಗಿಲ್ಲಿ ಬಗ್ಗೆ ಮಾತಾಡ್ಬೇಕಾದ್ರೆ. ಹೌದು, ಅದು ಬೇಕಂತಾನೆ ಅದು ಅವರನ್ನ ತಪ್ಪಂತ ಎತ್ತಿ ತೋರಿಸೋ ಒಂದು ಪ್ರಯತ್ನ ಪಟ್ಟಿದ್ದಾರೆ. ಅದು ಅದು ಸಫಲ ಆಗಲ್ಲ ಅನ್ಕೊಂತೀನಿ. ಓಕೆ, ಇನ್ನು ಧನುಷ್ ಆಕ್ಚುಲಿ ಮಾತಾಡ್ತಾರೆ ಯಾರ ಜೊತೆಗೆ, ಕಾವ್ಯ ಅವ್ರ ಜೊತೆಗೆ ಮಾತಾಡ್ತಾ ಇರ್ತಾರೆ. ಸುದೀಪ್ ಸರ್ ವಾರ್ನಿಂಗ್ ಕೊಟ್ಟಾದ್ರ ಮೇಲೆ ಅಶ್ವಿನಿ ಮೇಡಮ್ ಎಲ್ಲೋ ಸೈಲೆಂಟ್ ಆಗ್ಬಿಟ್ರು. ಅಶ್ವಿನಿ ಸೈಲೆಂಟ್ ಆಗಿರೋದ್ರಿಂದ ಗಿಲ್ಲಿಗೆ ಇವಾಗ ಸುಮ್ಮನೆ ಇರೋದಕ್ಕೆ ಆಗ್ತಿಲ್ಲ, ಗಿಲ್ಲಿಗೆ ಒಂದೇ ಟೆನ್ಷನ್ ಆಗ್ತಿದೆ ಅಂತ ಹೇಳಿ. ನಂಗೆ ಧನುಷ್ ಮೇಲೆ ಒಳ್ಳೆ ಒಪಿನಿಯನ್ ಇತ್ತು, ಇವಾಗ್ಲೂ ಇದೆ. ಆದ್ರೆ ಎಲ್ಲೋ ಮತ್ತೊಂದು ಏನಂದ್ರೆ ಗಿಲ್ಲಿ ಅವ್ರಿಗೆ ಹಿಂದ್ಗಡೆಯಿಂದ ಟಾರ್ಗೆಟ್ ಮಾಡ್ತಿದ್ದಾರೆ. ಅದು ಅವ್ರ ಫ್ರಂಟ್ ಫುಟ್ ಇಂದ ಬಂದ್ರೆ ಅವ್ರ ಆಟಕ್ಕೆ ಚಲೋ ಆಗ್ಬಿಡುತ್ತೆ. ಈಗ ಗಿಲ್ಲಿ ಅವ್ರಿಗೆ ನಾನು ಸಾಕಷ್ಟು ಬಾರಿ ನೋಡಿದೆ, ಗಿಲ್ಲಿ ಅವ್ರ ಹಿಂದ್ಗಡೆ ಹೋಗಿ ಗಿಲ್ಲಿದು ಆಟ
ಆಟ ಸರಿ ಇಲ್ಲ ಅಂತ ಹೇಳೋದು, ಗಿಲ್ಲಿ ಮಾಡೋದು ತಪ್ಪು ಅಂತ ಹೇಳೋದು, ಅದನ್ನ ನಾವು ಹಿಂದ್ಗಡೆಯಿಂದಾನೇ ಅಷ್ಟೇ ನೋಡ್ತಾ ಇದ್ದೀನಿ. ಮುಂದ್ಗಡೆಯಿಂದ ಬಂದು ಹೇಳಿ ಗಿಲ್ಲಿ ಅವ್ರು ಮಾಡಿರೋದು ನೀವು ಮಾಡಿರೋದು ತಪ್ಪು ಗಿಲ್ಲಿಗೆ ಡೈರೆಕ್ಟ್ ಆಗಿ ಹೇಳಿರ್ಬೋದು. ನಿಮ್ಮ ಆಟ ಅಶ್ವಿನಿ ಬಿಟ್ಟೆ ನಡೆಯಲ್ಲ, ನಿಮ್ ಮತ್ತೇನಾದ್ರು ಟ್ರೈ ಮಾಡು ಅಂತ ಧನುಷ್ ಅವರು ಗಿಲ್ಲಿ ಅವ್ರು ಬಂತ ಹೇಳಿದ್ರೆ ಅಂದ್ರೆ ಗಿಲ್ಲಿಗೂ ಒಂದು ಅರ್ಥ ಆಗ್ಬೋದು, ಧನುಷ್ ಅವರಿಗೂ ಏನ್ ಅನ್ಸ್ತಾ ಇದೆಯಲ್ಲ ಅದು ಒಂದು ಸರಿಯಾದ ಮಟ್ಟದಲ್ಲಿ ಅವರಿಗೂ ತಲುಪಬಹುದು. ಅವ್ರು ಏನ್ ವ್ಯಕ್ತಪಡಿಸ್ತಾ ಇದಾರಲ್ಲ ಅದು ಸರಿಯಾಗಿ ಗಿಲ್ಲಿಗೂ ತಲುಪುತ್ತೆ. ಅದರಿಂದ ಚೇಂಜಸ್ ಆಗ್ಬೋದು ಮನೆಯಲ್ಲಿ. ಧನುಷ್ ಅವ್ರ ಆಟನೂ ಚೇಂಜ್ ಆಗ್ಬೋದು, ಗಿಲ್ಲಿ ಅವ್ರ ಆಟನೂ ಚೇಂಜ್ ಆಗ್ಬೋದು. ಅಲ್ಲಿ ಅವ್ರೇನಂದ್ರೆ ಗಿಲ್ಲಿ ಅವ್ರ ಮೇಲೆ ನೇರವಾಗಿ ಟಾರ್ಗೆಟ್ ಮಾಡೋಕೆ ಹೊರಟಿದ್ದಾರೆ ಹಿಂದ್ಗಡೆಯಿಂದ. ಆ ಒಂದು ರೀತಿಯಲ್ಲಿ ಅವರು ಇನ್ನೊಂದು ಮಾತನ್ನ ಹೇಳ್ತಾರೆ. ಮೊದಲನೇ ವಾರ ಏನಂತ ವಾರ್ನಿಂಗ್ ಮಾಡಿರ್ತಾರೆ ಅಂದ್ರೆ ನನ್ನ ಹತ್ರ ಕಾಮಿಡಿ ಮಾಡಬೇಡ ಗಿಲ್ಲಿ ಅಂತ ನೇರವಾಗಿ ವಾರ್ನಿಂಗ್ ರೀತಿಯಲ್ಲಿ ಹೇಳಿರ್ತಾರೆ. ಆ ಸೌಂಡ್ ನನಗೆ ಆ ಒಂದು ಮೂಮೆಂಟಲ್ಲೂ ನನಗೆ ಇಷ್ಟ ಆಗಿರಲಿಲ್ಲ. ಯಾಕಂದ್ರೆ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ವಾರ್ನಿಂಗ್ ರೀತಿ ಮಾತಾಡೋದು ನನಗೆ ಮೊದಲಿಂದನೂ ಅದು ಇಷ್ಟ ಆಗಲ್ಲ. ಯಾಕಂದ್ರೆ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ನೀವು ಹೆಚ್ಚಂದ್ರೆ ಏನ್ ಮಾಡ್ಬೋದು, ಅಕಸ್ಮಾತ್ ಹಲ್ಲೆ ಮಾಡಿದ್ರೆ ಮನೆಯಿಂದ ಹೊರ ಹಾಕ್ಬಿಡ್ತಾರೆ. ಆ ಒಂದು ನಿಟ್ಟಿನಲ್ಲಿ ವಾರ್ನಿಂಗ್ ರೀತಿ ಮಾಡಿರೋದು ಸರಿ ಇರಲಿಲ್ಲ. ಆದ್ರೆ ನಿನ್ನೆ ಒಂದು ನಾನೊಂದು ಲೈವ್ 24x7 ಲೈವ್ ಅಲ್ಲಿ ಒಂದು ಕ್ಲಿಪ್ ನೋಡಿದೆ. ಅದರಲ್ಲಿ ಏನಂತಾರೆ ಅಂದ್ರೆ ಧನುಷ್ ಅವರೇ ಹೇಳ್ತಾರೆ ನಾನು ಗಿಲ್ಲಿ ಅವ್ರ ತರ ಕಾಮಿಡಿ ಆಕ್ಟರ್ ಆಗಿರ್ಬೇಕು ಅಂತ ಅವರೇ ಅನ್ಕೊಂತಾರೆ. ಅಂದ್ರೆ ಅರ್ಥ ಮಾಡ್ಕೊಳ್ಬೇಕು ಎಷ್ಟು ಸರಿ ಅವ್ರ ಮಾತ್ ಮೇಲೆ ಅವರೇ ನಿಂತ್ಕೊಂಡಿಲ್ಲ. ಒಬ್ಬ ಕಾಮಿಡಿಯನ್ ಅನ್ನ ಆ ರೀತಿ ಅವರು ಇದ್ ಮಾಡಿರ್ತಾರೆ, ಟಾರ್ಗೆಟ್ ಮಾಡಿರ್ತಾರೆ, ಅಥವಾ ಅವರಿಗೆ ನೇರವಾಗಿ ಒಂದು ಖಾರವಾಗಿ ಉತ್ತರನೂ ಕೊಟ್ಟಿರ್ತಾರೆ. ಆದ್ರೆ ನೆಕ್ಸ್ಟ್ ಒಂದು ಕೆಲವೇ ದಿನಗಳಲ್ಲಿ ನಿಮ್ಮ ಮಾತನ್ನೇ ನೀವು ಬದಲಾಯಿಸ್ಕೊಂಡು ನಾನು ಕಾಮಿಡಿಯನ್ ಆಗಿರ್ಬೇಕು ಅಂತ ಹೇಳ್ತಾರಲ್ಲ, ಅದು ಗಿಲ್ಲಿ ಒಂದು ಪವರ್. ಅದು ಅವ್ರ ಆಟನ ಯಾವ ರೀತಿ ಆಡಿದ್ರಲ್ಲ, ಯಾರು ಅವರನ್ನ ಕಡೆಗಣಿಸಿದ್ರಲ್ಲ ಅವ್ರ ಬಾಯಲ್ಲೇ ಕಾಮಿಡಿಯನ್ ಆಗ್ಬೇಕು ಅಂತ ಏನ್ ಹೇಳ್ಸಿದ್ರಲ್ಲ, ಅದು ಗಿಲ್ಲಿ ಅವ್ರ ಆಟ. ಚೆನ್ನಾಗಿರೋ ಆಟನೇ ಆಟ ಆಡ್ತಿದ್ರೆ. ಗಿಲ್ಲಿಯ ಬಗ್ಗೆ ಏನ್ ಬೇರೆ ಮಾತಿಲ್ಲ, ಕೆಲವೊಂದಿಷ್ಟು ಮಾತುಗಳು ಕಡಿಮೆ ಆಡಿದಿದ್ರೆ ಚೆನ್ನಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆ ಈಗ ಬಿಗ್ ಬಾಸ್ ಪ್ಯಾಲೇಸ್ ಆಗಿ ಕನ್ವರ್ಟ್ ಆಗಿದೆ. ಅದರಲ್ಲೂ ಬಿಗ್ ಬಾಸ್ ಸೀಸನ್ 11 ಕಂಟೆಸ್ಟೆಂಟ್ ಗಳೆಲ್ಲರೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಒಂದು ವೈಬೇ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಅಂದ್ರೆ ಕಂಟೆಸ್ಟೆಂಟ್ ಗಳು ಎಲ್ಲರೂ ಕೂಡ ಈಗ ಸಿಬ್ಬಂದಿಗಳಾಗಿದ್ದಾರೆ. ಹಾಗೆ ಅವ್ರನ್ನ ನೋಡ್ಕೊಳ್ಳುವಂತಹ ರೀತಿ ಮೇಲೆ ಪಾಯಿಂಟ್ಸ್ ಕೂಡ ಇನ್ಕ್ಲೂಡ್ ಮಾಡುತ್ತೆ ಅಂತ ಬಿಗ್ ಬಾಸ್ ವಾರ್ನಿಂಗ್ ಕೊಟ್ಟರು ಕೂಡ ಎಲ್ಲೋ ಒಂದು ಕಡೆ ಗಿಲ್ಲಿ ಓವರ್ ಆಕ್ಟಿಂಗ್ ಮಾಡ್ತಿದ್ದಾರೆ. ಅಂದ್ರೆ ಬಂದಿರುವಂತಹ ಅತಿಥಿಗಳಿಗೆ ಸರಿಯಾಗಿ ಟ್ರೀಟ್ ಮಾಡದೆ ಅವ್ರನ್ನ ಇರಿಟೇಟ್ ಮಾಡ್ತಾ ಇದ್ದಾರಾ ಅಂತ ನೋಡಿದಾಗ ಅನ್ಸ್ತು. ನಿಮ್ಗೇನು ಹೇಳ್ತಾರೆ ಮೇಡಮ್? ಒಂದು ವಿಚಾರ ಹೇಳಕ್ ಬಂದ್ರೆ ಬಿಗ್ ಬಾಸ್ ಈ ಒಂದು ಏನ್ ಟಾಸ್ಕ್ ಇರುತ್ತಲ್ಲ, ಇದು ವಿಶೇಷವಾಗಿ ವೀಕ್ಷಕರಿಗೆ ಇಷ್ಟ ಆಗುವಂತ ಒಂದು ಟಾಸ್ಕ್ ಆಗಿರುತ್ತೆ. ಯಾಕಂದ್ರೆ ಹೊರಗಿಂದ ಈಗ ಬಿಗ್ ಬಾಸ್ ನೋಡೋರಿಗೂ ವೀಕ್ಷಕರಿಗೂ ಅಲ್ಲಿರೋ ಜನಗಳಿಗೆ ಹೊರ ಜನರು ಬಂದ್ರು ಅದೊಂಥರ ಖುಷಿ ಕೊಟ್ಟಿರುತ್ತೆ. ಅವ್ರ ವ್ಯಕ್ತಿತ್ವಗಳು ಹೇಗಿರುತ್ತೆ, ಅವರು ನಮ್ಮ ಯಾವ ಕಂಟೆಸ್ಟೆಂಟ್ಗಳಿಗೆ ಸಪೋರ್ಟ್ ಮಾಡ್ಬೋದು ಅನ್ನೋದು, ಅಲ್ಲಿ ಎಂಟರ್ಟೈನ್ಮೆಂಟ್ ಅನ್ನ ಜಾಸ್ತಿನೇ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಯಾಕಂದ್ರೆ ಹಿಂದಿನ ವಾರಗಳಲ್ಲೂ ಇದೇ ರೀತಿ, ಹಿಂದಿನ ಸೀಸನ್ಗಳಲ್ಲೂ ಇದೇ ರೀತಿ ಮನೆಗೆ ಹೊಸ ಹೊಸ ವ್ಯಕ್ತಿಗಳು ಬರೋದಾಗಿರ್ಲಿ ಅಥವಾ ಹಿಂದಿನ ಕಂಟೆಸ್ಟೆಂಟ್ ಬರೋದಾಗಿರ್ಲಿ ಚೆನ್ನಾಗಿ ನಡ್ಕೊಂಡು ಬಂದಿರೋದು ಇದು. ಅದರಲ್ಲಿ ಇವ್ರ 5 ಜನ ಬಂದಾಗ ನನಗೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಗಳಿದ್ವು. ಯಾಕಂದ್ರೆ ಹಿಂದಿನ ಸೀಸನ್ ಅಲ್ಲಿ ಚೆನ್ನಾಗಿರೋ ಆಟನೇ ಆಟ ಆಡಿದ್ರು. ಮಂಜು ಅವರು, ಮತ್ತೆ ತ್ರಿವಿಕ್ರಮ್, ರಜತ್, ಮತ್ತೆ ಚೈತ್ರ ಅವರು, ಮೋಕ್ಷಿತ್ ಅವರು, ಇವರೆಲ್ಲ ಒಳ್ಳೆ ಕಂಟೆಸ್ಟೆಂಟ್ಗಳೇ ಆಗಿದ್ರು ಆ ಒಂದು ಸೀಸನ್ ಅಲ್ಲಿ. ಆದ್ರೆ ಅವ್ರಿಲ್ಲಿ ಬಂದ ತಕ್ಷಣ ಒಂದು ಸ್ವಲ್ಪ ಒಂಥರ ರೂಡ್ ಆಗಿ ನಡ್ಕೊಳ್ಳೋದು ಆಗಿರ್ಬೇಕು. ಅದು ಆ ಒಂದು ಟಾಸ್ಕ್ಗೆ ಅದು ಟಾಸ್ಕ್ ಅಂತ ಕೊಟ್ಟಾಗ ಅವ್ರು ಹಾಗೆ ನಡ್ಕೊಳ್ಳೋದು, ಅದು ಹಾಗೆ ನಡ್ಕೊಳ್ಬೇಕು. ಆದ್ರೆ ಆ ರೂಡ್ನಲ್ಲೂ ಹೇಗಿರುತ್ತೆ ಅಂದ್ರೆ ಒಂದು ಸಾಫ್ಟ್ ಕಾರ್ನರ್ ಇರ್ಬೇಕಾಗಿರುತ್ತೆ. ಈಗ ಅದೇ ರೀತಿ ಈಗ ಯಾವುದೇ ಒಬ್ಬ ದೊಡ್ಡ ವ್ಯಕ್ತಿ ಒಂದು ಹೋಟೆಲಿಗೆ ಹೋದ್ರೆ ಅವ್ನು ಸಾಮಾನ್ಯವಾಗಿ ನಡ್ಕೊಳ್ಳೋದು ಅದೇ ರೀತಿ ಇರುತ್ತೆ. ಆದ್ರೂ ಒಂದು ಸಾಫ್ಟ್ನೆಸ್ ಅನ್ನೋದು ಇದ್ದೇ ಇರುತ್ತೆ. ಒಬ್ಬ ಕೆಲಸಗಾರನ ನೋಡ್ಕೊಳ್ಳೋ ರೀತಿನೂ ಚೆನ್ನಾಗಿರುತ್ತೆ. ಈಗ ನಾವು ಏನೋ ಅಂತ ಶ್ರೀಮಂತರು ಅದು ಇದು ಅಂತ ಹೇಳಿ ಒಬ್ಬರ ಮೇಲೆ ದರ್ಪ ತೋರ್ಸಕ್ಕಂತೂ ಆಗಲ್ಲ. ಇದಲ್ಲಿ ಇವರು ಜಾಸ್ತಿನೇ ದರ್ಪ ತೋರಿದ್ರು ಅಂತ ನನ್ಗನ್ಸುತ್ತೆ. ಆದ್ರೆ ಗಿಲ್ಲಿ ಅವ್ರ ಮಾತಿಗೆ ಹೇಳಕ್ ಬಂದ್ರೆ, ಗಿಲ್ಲಿ ಅವರು 2 ಮಾತನ್ನ ನಾನು ಖಂಡಿತ ಒಪ್ಪೋದೇ ಇಲ್ಲ. ಅವರು ಮಂಜು ಅವರನ್ನ ಇದು 2ನೇದ 7ನೇದ ಆ ರೀತಿ ಹೇಳೋದು ಅದು ಖಂಡಿತ ನಾನು ಗಿಲ್ಲಿ ಅವ್ರ ಮಾತನ್ನ ಒಪ್ಪೋದೇ ಇಲ್ಲ. ನೆಕ್ಸ್ಟ್ ಅವರು ಇದು ಬಿಟ್ಟಿ ಊಟ ಬಂದಿರ ಅನ್ನೋದು ಮಾತನ್ನು ನಾನು ಅದನ್ನ ಒಪ್ಪೋದಿಲ್ಲ. ಆದ್ರೆ ಅವ್ರನ್ನ ಎದುರಾಕೊಂಡಿರೋದು ನಾನು ಫುಲ್ ಖುಷಿ ಇದೆ. ಮತ್ತು ಅದು ಕಡಿಮೆ ಆಗ್ತಾ ಇದೆ. ಎಲ್ಲರೂ ಹೇಳ್ತಾ ಇದಾರೆ ಎಲ್ಲೊಂದ್ ಕಡೆ ಗಿಲ್ಲಿ ಅವರು ಜಾಸ್ತಿ ಮಾಡ್ತಾ ಇದಾರೆ ಅಂತ. ಇಲ್ಲ, ಅವ್ರು ಕಡಿಮೆ ಮಾಡ್ತಾ ಇದಾರೆ. ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇದೆ ನನ್ನಿಂದ ಅಂತೂ. ಯಾಕಂತ ಹೇಳಕ್ ಬಂದ್ರೆ ರಜತ್ ಅವರು ಏನಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ನನ್ಗೆ ರಜತ್ ಅವ್ರದ್ದು ಹಿಂದಿನ ಸೀಸನ್ ಇಂದ ನೋಡ್ಕೊಂಡು ಬಂದಿದ್ದೇವೆ. ಅವರಿಗೆ ಯಾರು ಟಕ್ಕರ್ ಕೊಡೋಂತಾರೆ ಯಾರು ಇರ್ಲಿಲ್ಲ.
ಅವ್ರೆ ಏನಾಗ್ಬಿಟ್ಟಂದ್ರೆ ಅರ್ಧ ಸೀಸನ್ ನೋಡ್ಕೊಂಡು ಬಂದಾದ್ಮೇಲೆ ಅವರಿಗೆ ಒಂದು ಗೊತ್ತಿತ್ತು ಯಾರ್ಯಾರ ಆಟ ಹೇಗಂತ ಅದು ನೋಡ್ಕೊಂಡು ಬಂದು ಇವರು ಇಲ್ಲಿ ಚೆನ್ನಾಗಿರೋ ಆಟನ ಆಡಿ ಟಾಪ್ 3 ಏನೋ ಬಂದಿರಬೇಕು, ಫೈನಲಿಸ್ಟ್ ಆಗಿದ್ದಿದ್ರು. ಆದರೆ ಅವರಿಗೆ ಕರೆಕ್ಟಾಗಿ ಉತ್ತರ ಕೊಡ್ತಿರೋದು ಗಿಲ್ಲಿನೇ. ಇಲ್ಲಿ ಗಿಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಆಗಿರ್ಬೋದು, ಆದರೆ ಅದನ್ನು ಹೊರತುಪಡಿಸಿನೂ ಅವರು ಚೆನ್ನಾಗಿರೋ ಆಟನೇ ಆಟ ಆಡಿದ್ದಾರೆ. ಗಿಲ್ಲಿಯವರ ಇನ್ನೂ ಜಾಸ್ತಿ ಅವರಿಗೆ ಎದುರಾಕೊಳ್ಳೋದು ನೋಡಬೇಕು ಅನಿಸ್ತಾ ಇದೆ. ಇವತ್ತಿನ ಎಪಿಸೋಡಲ್ಲಿ ಯಾವ ರೀತಿ ಆಟ ಆಗುತ್ತೆ ಅಂತ ನೋಡಬೇಕು ಮೇಡಮ್. ಓಕೆ, ಇನ್ನು ಗಿಲ್ಲಿನ ಹನುಮಂತುಗೆ ಕಂಪೇರ್ ಮಾಡ್ತಾರೆ. ಅವನು ಕೂಡ ಯಾವಾಗ ಮಾತಾಡಬೇಕು ಅಂತ ಬರುತ್ತಾ ಆಗ ಅವ್ರು ಕರೆಕ್ಟಾಗಿ ಕೊಡ್ತಾ ಇದ್ರು, ಕ್ಲಾರಿಟಿ ಕೊಡ್ತಿದ್ರು ಅಥವಾ ಸರಿಯಾಗಿ ಕ್ಲಾಸ್ ತಗೊಳ್ತಿದ್ರು. ಬಟ್ ಸುಮ್ಮನೆ ಎಕ್ಸ್ಟ್ರಾ ಮಾತಾಡ್ತಿದ್ದಾರೆ ಗಿಲ್ಲಿ ಅನ್ನೋ ಒಂದು ಕನ್ವರ್ಸೇಷನ್ ಅವ್ರ ಮಧ್ಯೆನೇ ನಡೆಯುತ್ತೆ. ಹಾಂ ಹೌದು, ನಾವು ಅವ್ರು ಕಂಪ್ಯಾರಿಸನ್ ಮಾಡಿದಾರಂತ ನಾವು ಮಾಡೋಕ್ಕಾಗಲ್ಲ. ಯಾಕಂದರೆ ಹನುಮಂತ ಅವ್ರ ಆಟನೇ ಬೇರೆ ಇರುತ್ತೆ ಮತ್ತು ಗಿಲ್ಲಿ ಅವ್ರ ಆಟನೇ ಬೇರೆ. ಗಿಲ್ಲಿ ಯಾವತ್ತೂ ಒಬ್ಬರನ್ನ ನಾನು ಅವ್ರ ಹಾಗೆ ಆಗಬೇಕು ಅನ್ನೋದು ನಮಗಂತೂ ತೋರಿಸಿಲ್ಲ. ಗಿಲ್ಲಿ ಯಾವ ರೀತಿ ಇದ್ದಾರೆ ಅದೇ ಗಿಲ್ಲಿಯನ್ನು ನಮಗೆ ತೋರಿಸ್ತಾ ಇದ್ದಾರೆ. ಅವ್ರು ಏನು ಗಿಲ್ಲಿ ಈಗ ಗಿಲ್ಲಿ ಅವ್ರಿಗೆ ಏನನ್ಸ ಅವ್ರ ಆಟ ಏನು, ಅವ್ರ ಒಪಿನಿಯನ್ ಏನು, ಅದು ಅವ್ರಿಗೆ ಬಿಟ್ಟಿರೋದು. ಅವರಲ್ಲಿ ತಪ್ಪು ಮಾಡಿದ್ರು ಸರಿ ಮಾಡೋದು ಅನುಭವಿಸೋದು ಗಿಲ್ಲಿನೇ. ಇಲ್ಲಿ ಅವರು ಇವ್ರಿಗೆ ಏನು ಬೇಕಂದ್ರೆ ಗಿಲ್ಲಿ ಹನುಮಂತನಂಗೆ ಆಗ್ತಿದ್ದಾನೆ ಅಥವಾ ಅವನಿಗೆ ಕಂಪೇರ್ ಮಾಡೋದು ಸರಿಯಲ್ಲ. ಈಗ ತ್ರಿವಿಕ್ರಮಿಗೂ ನಾವು ಬೇರೆ ಯಾರಿಗೂ ಸಪೋರ್ಟ್, ಯಾರಿಗೂ ತ್ರಿವಿಕ್ರಮ ಆಗಿರಲಿ ರಜತ್ ಅವರಿಗಾಗಿರಲಿ ಬೇರೆ ಯಾರಿಗೆ ಕಂಪ್ಯಾರಿಸನ್ ಮಾಡಿ ನೋಡೋಕ್ಕಾಗೋದೇ ಇಲ್ಲ. ಅಲ್ಲಿ ಅದು ನನಗೆಲ್ಲ ಒಂದು ಕಡೆ ಆ ಕನ್ವರ್ಸೇಷನ್ನೇ ಅವ್ರದ್ದು ಸರಿ ಇರಲಿಲ್ಲ. ಬೇಕು ಅಂತ ಏನೋ ಅಂತ ಒಬ್ಬರನ್ನ ಕಂಪ್ಯಾರಿಸನ್ ಮಾಡೋದು ಅಂತ ಅವ್ರಿಗೆ ಒಂದಂತೂ ಇದರಲ್ಲಿ ಅರ್ಥ ಮಾಡ್ಕೊಳ್ಬೋದು. ಅಲ್ಲಿ ಹನುಮಂತ ವಿನ್ನರ್ ಆಗಿದ್ದಾನೆ, ಅವ್ರ ಪ್ರಕಾರ ಗಿಲ್ಲಿಯವರನ್ನ ವಿನ್ನರ್ ಅಂತ ಅವರೇ ಡಿಸೈಡ್ ಮಾಡ್ಕೊಂಡಿದ್ದಾರೆ ಅನ್ಕೊಂತೀನಿ. ಆ ಒಂದು ರೀತಿಲೇ ಅವ್ರು ಕಂಪ್ಯಾರಿಸನ್ ಮಾಡ್ಬೋದು. ಯಾಕಂದ್ರೆ ಮತ್ತೆ ಕಂಪ್ಯಾರಿಸನ್ ಮಾಡಕ್ ಮತ್ತೆ ಬೇರೆ ರೀಸನ್ನೇ ಇಲ್ಲ. ಅಲ್ಲಿ ವಿನ್ನರನ್ನ ಇಲ್ಲಿ ಕಂಪ್ಯಾರಿಸನ್ ಮಾಡ್ತಿದ್ದಾರೆ. ಅದು ಸೀಸನ್ನ ಮಧ್ಯದಲ್ಲಿ ಅದು ಅವರಿಗೆ ಅರ್ಥ ಯಾವ ರೀತಿಯಲ್ಲಿ ಅವರು ಜಡ್ಜ್ ಮಾಡಿದ್ರು ಅಂತ ನನಗಂತೂ ಅರ್ಥ ಆಗಿಲ್ಲ. ಅಂದ್ರೆ ಕಂಪ್ಯಾರಿಸನ್ ಯಾವ ಒಂದು ಆಂಗಲ್ ಅಲ್ಲಿ ಮಾಡಿದ್ರಂತ ನನ್ಗನ್ಸಿರೋದು ಸೀಸನ್ ವಿನ್ನರ್ ಅಂತ ಇವರು ಡಿಸೈಡ್ ಮಾಡಿದ್ರಂತ ಅನ್ಕೊಂಡಿದ್ದೀನಿ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಆಕ್ಚುಲಿ ಸ್ಪೆಷಲ್ ಗೆಸ್ಟ್ ಯಾರೇ ಬಂದ್ರು ಕೂಡ ಬಿಗ್ ಬಾಸ್ ಮನೆನ ಅವ್ರು ಬಿಟ್ಕೊಟ್ಟಿತ್ತು, ಅಂದ್ರೆ ಕ್ಯಾಪ್ಟನ್ ರೂಮ್ ನ ಬಿಟ್ಕೊಟ್ಟಿರೋ ಅಂತದ್ದು. ಮುಂದೆ ಇದು ಯಾವ ರೀತಿ ಟರ್ನ್ ತೆಗೆದುಕೊಳ್ಬಹುದು ಅಂತ ಹೇಳಿ. ಇದು ಏನಾಗ್ಬಿಡುತ್ತಂದ್ರೆ ಬಿಗ್ ಬಾಸ್ ಅವ್ರಿಗೆ ಕಂಟೆಸ್ಟೆಂಟ್ಗಳಿಗೆ ಸಣ್ಣ ಒಂದು ಕ್ಲಾಸ್ ತಗೊಳ್ಬೋದು ಅಭಿಷೇಕ್ ಅವರಿಗೆ, ಆದರೆ ಜಾಸ್ತಿ ಏನು ಎಫೆಕ್ಟ್ ಆಗಲ್ಲ. ಬಿಗ್ ಬಾಸ್ ಅವರೇ ಮಂಜು ಅವರನ್ನ ಕಳಿಸಿರ್ಬೋದು. ಬಟ್ ಅವರಿಗೆ ಅಂತ ರೂಮ್ ಅಲಾಟ್ ಮಾಡಿದಾಗ ಇವ್ರು ಈ ರೀತಿ ಸ್ಟ್ಯಾಂಡ್ ತಗೊಂಡ್ರೆ ಅದು ಹೇಗೆ ಸರಿ ಅಂತ ಹೇಳಿ. ಇದೇ ನಾನು 4ನೇ ಸೀಸನ್ ನೋಡಿದ್ದೆ, ಪ್ರಥಮ್ ಅವರೆಲ್ಲ ಇದ್ರಲ್ಲ, ಅವಾಗ ಕಿರಿಕ್ ಪಾರ್ಟಿ ಅನ್ನೋ ಒಂದು ಮೂವಿ ಇದ್ದಿದ್ದಕ್ಕೆ ರಿಷಬ್ ಶೆಟ್ಟಿ ಮತ್ತು ರಕ್ಷಿತ್ ಶೆಟ್ಟಿ ಅವರು ಮನೇಲಿ ಹೋಗಿರ್ತಾರೆ. ಅವರು ಕೆಲವೊಂದಿಷ್ಟು ದಿನ ಅಲ್ಲೇ ಇರ್ತಾರೆ. ಅವಾಗಲೂ ಅದು ಕ್ಯಾಪ್ಟನ್ ರೂಮನ್ನೇ ಅವರು ಉಪಯೋಗಿಸಿರ್ತಾರೆ. ಆ ನಿಟ್ಟಿನಲ್ಲಿ ಇದು ಹಾಗೆ ಆಗ್ಬೋದು. ಅಂದರೆ ಇವರಿಗೂ ಜಾಸ್ತಿ ಏನು ಕ್ಲಾಸ್ ಸಿಗಲ್ಲ ಅನ್ಕೊಳ್ತೀನಿ. ಆದರೆ ಆ ಸೀಸನ್ ಆಗಿ ಭಾಳ ವರ್ಷಗಳಾಯಿತು. ಇವಾಗ ಬೇರೆ ಸಿಚುವೇಶನ್ ಇರ್ಬೋದು, ನೋಡಬೇಕು ಯಾವ ರೀತಿ ಕ್ಲಾಸ್ ತಗೊಳ್ತಾರೆ ಅಥವಾ ಯಾವ ರೀತಿ. ಅಂದರೆ ಅಲ್ಲಿ ಅವರಿಗೆ ಬಿಗ್ ಬಾಸ್ ಅವರೇ ಕಳಿಸಿರೋದ್ರಿಂದ ಮಂಜು ಅವರಿಗೆ ಅಲ್ಲಿ ಅವ್ರಿಗೆ ಬೇಕಾಗಿರೋ ಹಾಗೆ ನಡ್ಕೊಳ್ಬೇಕಾಗಿರುತ್ತೆ. ಅವ್ರು ಹೇಳಿರೋದಕ್ಕೆ. ಯಾಕಂದ್ರೆ ಆ್ಯಕ್ಚುಲಿ ಇದು ಟಾಸ್ಕ್ ಇರೋದೇ ಕ್ಯಾಪ್ಟನ್ಸಿ ಟಾಸ್ಕ್ ಆಗಿರುತ್ತೆ. ಈಗ ಅವರನ್ನು ಚೆನ್ನಾಗಿ ನೋಡಿಕೊಂಡ್ರೆ ಅವರಿಗೆ ಮುಂದೆ ಕ್ಯಾಪ್ಟನ್ಸಿ ಆಗೋಕ್ಕೆ ಒಂದು ಒಳ್ಳೆ ಚಾನ್ಸ್ ಇದೆ. ಯಾಕಂದರೆ ಅವ್ರ ಕೈಯಲ್ಲೇ ನಿರ್ಧಾರ ಇರೋದ್ರಿಂದ ಅವ್ರಿಗೆ ಬಿಟ್ಕೊಟ್ಟು ನೆಕ್ಸ್ಟ್ ಮತ್ತೆ ಮನೆಯವರಿಗೆ ಈಗ ಬಿಟ್ಕೊಡ್ದೆ ಅಭಿಷೇಕ್ ಏನಾದ್ರು ತೊಂದರೆ ಕೊಟ್ಟಿದ್ದಿದ್ರೆ ಮುಂದೆ ಅವ್ರಿಗೆ ತೊಂದರೆ ಆಗ್ತಿತ್ತು. ಆ ಒಂದು ನಿಟ್ಟಿನಲ್ಲಿ ಹೇಳ್ಬೇಕಂದ್ರೆ ಕಾದ್ ನೋಡಬೇಕು ಯಾವ ರೀತಿ ತಿರುವು ಪಡ್ಕೊಳ್ಳುತ್ತೆ ಈ ಕ್ಯಾಪ್ಟನ್ಸಿ ರೂಮ್ ಬಿಟ್ಕೊಡೋ ವಿಚಾರ ಅಂತ. ಓಕೆ, ನೆಕ್ಸ್ಟ್ ಸುದೀಪ್ ಸರ್ ಇಂದ ವಾರ್ನಿಂಗ್ ಬರುತ್ತಾ, ಹೇಗೆ ಕ್ಲಾಸ್ ತಗೊಳ್ತಾರ ಅಂತ ಹೇಳಿ ನೋಡ್ಬೇಕಾಗತ್ತೆ. ಇನ್ನು ಇವತ್ತು ಅಂತ ಬಂದ್ರೆ ಅಂದ್ರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಸಿಬ್ಬಂದಿಗಳಾದಾಗ ಎಂಟರ್ಟೈನ್ಮೆಂಟ್ ಅನ್ನು ಬಂದಿರುವಂತಹ ಗೆಸ್ಟ್ ಗಳಿಗೆ ನೀಡಬೇಕು ಅನ್ನುವಂತ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ. ಸೊ ಅದು ಎಷ್ಟು ಎಂಟರ್ಟೈನಿಂಗ್ ಆಗಿರಬಹುದು ಅಂತ ನಿಮ್ಗೆ ಫೀಲ್ ಆಗುತ್ತೆ? ತುಂಬಾ ಚೆನ್ನಾಗಿದೆ. ನಾವು ಸಣ್ಣ ಪ್ರೋಮೋದಲ್ಲೇ ನೋಡಿರ್ತೀವಿ, ರಘು ಅವ್ರ ಡ್ಯಾನ್ಸ್ ಆಗಿರ್ಬೋದು, ಸೂರಜ್ ಅವ್ರ ಡ್ಯಾನ್ಸ್ ಆಗಿರ್ಬೋದು, ಮನೆಯವ್ರು ಎಲ್ಲರೂ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆದ್ರೆ ಹೈಲೈಟ್ ಅಂತ ನನ್ಗನ್ಸಿರೋದು ಗಿಲ್ಲಿ ಅವರ ಸ್ಟ್ಯಾಂಡ್ ಅಪ್ ಕಾಮಿಡಿ. ಅವ್ರು ರೋಸ್ಟ್ ಮಾಡೋದು, ಅವರಿಗೆ ಬಿಗ್ ಬಾಸ್ ಆಕ್ಚುಲಿ ರೋಸ್ಟ್ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದೆ. ಆದರೆ ಒಂದು ಬೌಂಡ್ರಿ ಮೀರಬಾರ್ದು ಅಂತಾನು ಅಲ್ಲಿ ಕೊಟ್ಟಿದ್ರು. ಒಂದು ಹಂತದಲ್ಲಿ ಮೀರಿದ್ರು ಅದು ರೋಸ್ಟ್ ಅಂತಾನೆ ತಗೊಳ್ಬೇಕು. ಎಲ್ಲೂ ಯಾವುದಕ್ಕೂ ಪರ್ಸ್ನಲ್ ಆಗಿ ತಗೊಳ್ಬಂತ ಇದೇ ಇಲ್ಲ. ಅಲ್ಲಿ ಎಲ್ಲ ಕಾಮನ್ ಆಗಿ ಹಿಂದಿನ ಸೀಸನಲ್ಲೂ ರೋಸ್ಟ್ ಅಂತ ಈ ಕಾರ್ಯಕ್ರಮಗಳು ನಡೆದಿರ್ತವೆ. ರೋಸ್ಟ್ ಮಾಡೋದಂದ್ರೆ ಗೊತ್ತಿರುತ್ತೆ, ಅದು ಯಾವುದು ಪರ್ಸ್ನಲ್ ಆಗಿ ತಗೊಳ್ಬಾರ್ದು. ಅದು ಅಲ್ಲ, ಆ ಒಂದು ಸಮಯಕ್ಕೆ ಅದು ಫನ್ ರೀತಿಯಲ್ಲಿ ತಗೊಂಡಿದ್ರೆ ಚೆನ್ನಾಗಿರುತ್ತೆ. ಇವರು ಏನಾಗ್ಬಿಟ್ಟಿದೆ ಅಂದ್ರೆ ರಜತ್ ಅವರು
ಅವರು ಎಲ್ಲ ವಿಷಯಕ್ಕೂ ಪರ್ಸ್ನಲ್ ಆಗಿ ತಗೊಳೋದು ಮತ್ತೆ ತುಂಬಾ ಒಂದು ರ್ಯಾಶ್ ಆಗಿ ಬಿಹೇವ್ ಮಾಡೋದು ಸರಿಯಲ್ಲ. ಅಲ್ಲಿ ಹೆಚ್ಚಂದ್ರೆ ನೀವು ರ್ಯಾಶ್ ಆದ್ರೆ ಏನಾಗ್ಬೋದು, ಜಗಳ ಅಷ್ಟೇ, ಮತ್ತೆ ಅದಕ್ಕಿಂತ ಮತ್ತೆ ಮುಂದೆ ಏನೂ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅಲ್ಲಿ ನೀವು ಕಾಂಟ್ರಾಕ್ಟ್ ಸೈನ್ ಮಾಡಿ ಹೋಗಿರ್ತೀರಾ, ಅದು ನೀವು ಜಾಸ್ತಿ ರ್ಯಾಶ್ ಆಗುವಂತ ಅವಶ್ಯಕತೆನೂ ಇರಲಿಲ್ಲ. ಅಕಸ್ಮಾತ್ ಅವ್ರು ತಪ್ಪೇ ಆಗಿದ್ದಿದ್ರೆ ಜನನೂ ನೋಡ್ತಾ ಇರ್ತಾರೆ. ನೆಕ್ಸ್ಟ್ ವಾರದ ಕಥೆಯಲ್ಲಿ ಸುದೀಪ್ ಅವರು ಬಂದು ಅವರನ್ನ ಕ್ಲಾಸ್ ತಗೊಳ್ಳೋದು ನಡೆಯುತ್ತೆ. ಅದರಲ್ಲಿ ಯಾರು ಸಣ್ಣವರಾಗಲ್ಲ ದೊಡ್ಡವರಾಗಲ್ಲ. ಅಲ್ಲಿ ತೀರಾ ಪರ್ಸನಲ್ ಆಗೋದು ತಪ್ಪಾಗುತ್ತೆ. ಅದು ಗೆಲ್ಲಿ ಮಾಡಿದ್ರು ತಪ್ಪಾಗುತ್ತೆ, ಬೇರೆ ಮಿಕ್ಕಿದ ಯಾವ ಕಂಟೆಸ್ಟೆಂಟ್ ಮಾಡಿದ್ರು ತಪ್ಪಾಗುತ್ತೆ ಅನ್ಸುತ್ತೆ. ಓಕೆ, ಸೊ ನಿನ್ನೆ ಎಪಿಸೋಡ್ನಲ್ಲಿ ಏನೆಲ್ಲ ಇತ್ತು, ಏನೆಲ್ಲ ಹೈಲೈಟ್ಸ್ ಅನ್ನೋದ್ರ ಕುರಿತಂತೆ ಮಾತನಾಡಿದ್ದೀವಿ. ಥ್ಯಾಂಕ್ ಯು ರಘುವೀರ್, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಎಸ್, ನೋಡಿದ್ರಲ್ವಾ ನೆನೆಯ ಬಿಗ್ ಬಾಸ್ ಎಪಿಸೋಡ್ನಲ್ಲಿ ಏನಾಗಿತ್ತು, ಜೊತೆಗೆ ಬಿಗ್ ಬಾಸ್ ಸೀಸನ್ 11 ಕಂಟೆಸ್ಟೆಂಟ್ಗಳು ಎಂಟ್ರಿ ಕೊಟ್ಟಾಗ ಬಿಗ್ ಬಾಸ್ ಮನೆ ಪ್ಯಾಲೇಸ್ ರೀತಿ ಹೇಗೆ ಕನ್ವರ್ಟ್ ಆಗುತ್ತೆ, ಜೊತೆಗೆ ಸಿಬ್ಬಂದಿಗಳು ನಡೆದುಕೊಂಡಿರುವಂತಹ ರೀತಿ ನಡವಳಿಕೆಗಳು ಕೂಡ ಅವರಿಗೆ ಮುಂದಿನ ಒಂದು ಪಾಯಿಂಟ್ಗೂ ಕೂಡ ಅದು ಆ್ಯಡ್ ಆಗ್ತಾ ಹೋಗುತ್ತೆ. ಜೊತೆಗೆ ಇವತ್ತು ಆ ಒಂದು ಸಿಬ್ಬಂದಿಗಳಿಂದ ಎಂಟರ್ಟೈನ್ಮೆಂಟ್ ಟಾಸ್ಕ್ ಕೂಡ ಇದೆ. ಸೊ ಅದು ಎಷ್ಟು ಚೆನ್ನಾಗಿರುತ್ತೆ ಅನ್ನೋದನ್ನ ನೋಡೋದಕ್ಕೆ ಎಲ್ಲರೂ ಕೂಡ ಎಕ್ಸೈಟ್ ಆಗಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.